ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ಒಂದು ರೀತಿ ರಾಜಕಾರಣದಲ್ಲಿ ಸಂಚಲನವನ್ನು ಹುಟ್ಟುಹಾಕ್ತು. ಏನಿದು ಪ್ರಕರಣ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ. ರೈಟ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇಂದು ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. A1ಗೆ ಅಂದರೆ A1 ರೇವಣ್ಣ ಅವರಿಗೆ ಇವತ್ತಾದರೂ ಒಂದು ರಿಲೀಫ್ ಸಿಗುತ್ತಾ ಕಾದು ನೋಡಬೇಕು. ರೇವಣ್ಣ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ SITಗೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಆಕ್ಷೇಪಣೆ ಸಲ್ಲಿಕೆಯ ಮೇಲೆ ನಿಂತಿದೆ ರೇವಣ್ಣ ಅವರ ಭವಿಷ್ಯ. ಇವತ್ತಿಗೆ ಮುಂದೂಡಲಾಗಿತ್ತು ನ್ಯಾಯಾಲಯದ ವಿಚಾರಣೆ. ಹಾಗಾಗಿ ಇವತ್ತಾದರೂ ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ A1 ಆಗಿದ್ದಾರೆ ಆರೋಪಿ ರೇವಣ್ಣ. ಇದೇ ಹಿನ್ನೆಲೆಯಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಈಗಾಗಲೇ ರೇವಣ್ಣ ಸಲ್ಲಿಸಿದ್ದಾರೆ. SIT ಏನಾದರೂ ಆಕ್ಷೇಪಣೆ ಸಲ್ಲಿಸೋದಾದರೆ ಸಲ್ಲಿಸಬಹುದು. ಆ ಆಕ್ಷೇಪಣೆಯ ಮೇಲೆ ನಿಂತಿದೆ ರೇವಣ್ಣ ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ಮತ್ತು ಭವಿಷ್ಯ ಅಂತಲೇ ಹೇಳಬಹುದು. ಬಹಳ ಮುಖ್ಯವಾಗಿ ಈ ಪ್ರಕರಣ ಬಯಲಿಗೆ ಬರುವ ಮೂಲಕ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅಂದ ಸಂದರ್ಭದಲ್ಲಿ ಅವರ ನಡವಳಿಕೆ ಅನ್ನೋದು ಅಥವಾ ಅವರ ದೌರ್ಜನ್ಯ ಅನ್ನೋದು ಹೊರಗೆ ಬಂತು ಅಂತ ಕೂಡ ಹಲವರು ಹೇಳ್ತಾ ಇದ್ದಾರೆ. ನೋಡಿ, ಯಾಕಂತ ಹೇಳಿದ್ರೆ ಈ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆಯೇ ತಾಯಿ ಮಗಳು ಇಬ್ಬರೂ ಕೂಡ ತಮಗೂ ಕೂಡ ಆಗಿರುವಂತಹ ಅನ್ಯಾಯವನ್ನು ದೂರು ದಾಖಲಿಸಿ ಪೊಲೀಸರ ಮುಂದೆ ಬಂದು ಹೇಳಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗಾಗಲೇ ರೇವಣ್ಣ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. A1 ರೇವಣ್ಣಗೆ ಹಾಗಾದರೆ ಇವತ್ತು ರಿಲೀಫ್ ಸಿಗುತ್ತಾ ಕಾದು ನೋಡಬೇಕು. ರೇವಣ್ಣ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ SITಗೆ ಸೂಚನೆ ಕೂಡ ಕೊಟ್ಟಿರೋದ್ರಿಂದಾಗಿ ಇವತ್ತು SIT ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಸಲ್ಲಿಸುತ್ತೆ ಕೂಡ. ಆಕ್ಷೇಪಣೆ ಸಲ್ಲಿಕೆಯ ಆಧಾರದಲ್ಲಿ ಜಾಮೀನಿನ ಭವಿಷ್ಯ ಅನ್ನೋದು ನಿರ್ಧಾರವಾಗುತ್ತೆ ಅಂತ ಹೇಳಬಹುದು. ಇವತ್ತಿಗೆ ನ್ಯಾಯಾಲಯದ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಈಗಾಗಲೇ ಪೂರಕ ಸಾಕ್ಷಿ ಇರ್ಬೋದು, ಸಂತ್ರಸ್ತರ ಹೇಳಿಕೆ ಇರ್ಬೋದು, ಇದೆಲ್ಲವನ್ನು SIT ದಾಖಲಿಸಿಕೊಂಡಿದೆ. ಸೊ ಎಲ್ಲ ಆಧಾರದ ಮೇಲೆ ಇವತ್ತು ಆಕ್ಷೇಪಣೆಯನ್ನು ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿ SIT ಕೋರ್ಟ್ನ ಮುಂದಿಡತ್ತೆ ಅನ್ನೋದು ಬಹಳ ಮುಖ್ಯ. ಅದನ್ನು ಕೋರ್ಟ್ ಹೇಗೆ ಪರಿಗಣಿಸುತ್ತೆ, ಆ ಆಧಾರದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಸೊ ಹೀಗಾಗಿ ಇವತ್ತು SIT ಸಲ್ಲಿಸುವಂತಹ ಆಕ್ಷೇಪಣೆ ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ. ಅದರ ಆಧಾರದಲ್ಲಿ ಜಾಮೀನಿನ ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ಕೂಡ ನಡೆಸುತ್ತೆ. ಅಂತಿಮವಾಗಿ ಫಲಿತಾಂಶ ಅಥವಾ ನಿರ್ಧಾರ ಅನ್ನೋದು ಹೊರಗೆ ಬರುತ್ತೆ. ರೈಟ್, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಇವತ್ತು SIT ಆಕ್ಷೇಪಣೆ ಸಲ್ಲಿಕೆ ಮಾಡಲಿದೆಯಾ? ಯಾವುದಾದ್ರೂ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡೋದ್ರಿಂದಾಗಿ ಜಾಮೀನು ಸಿಗುವಂತಹ ಚಾನ್ಸಸ್ ಎಷ್ಟಿದೆ ಅಂತ ವಿಶ್ವ? ದಿವ್ಯ, ಈಗಾಗಲೇ HD ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಏನು ಸಲ್ಲಿಸಿದಾರಲ್ಲ, ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗ್ತಾ ಇರುವಂಥದ್ದು. ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಅವರು A1 ಆರೋಪಿ ಆಗಿರ್ತಾರೆ. ಆ ಒಂದು ಪ್ರಕರಣದ ಸಂಬಂಧ ಇವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈತ SIT ಕೂಡ JMFC ನ್ಯಾಯಾಲಯಕ್ಕೆ 376 ಸೆಕ್ಷನ್ನ ಸೇರಿಸೋದಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು JMFC ನ್ಯಾಯಾಲಯ 376 ಸೇರಿಸೋದಕ್ಕೆ ಅನುಮತಿಸಿದ್ರೆ HD ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಗೋದಿಲ್ಲ. ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಯಾವುದೇ ರೀತಿಯಲ್ಲೂ ಕೂಡ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತು ಏನಾದರೂ ಲೈಂಗಿಕವಾಗಿ ಬಳಸ್ಕೊಂಡು ಈ ರೀತಿಯಾಗಿ ವರ್ತನೆ ಮಾಡೋದು, ಕೆಟ್ಟದಾಗಿ ವರ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಕೋರ್ಟ್ನಿಂದಲೂ ಕೂಡ ಜಾಮೀನು ಅರ್ಜಿ ಈ ಒಂದು ಪ್ರಕರಣವನ್ನ ಅಂದ್ರೆ 376 ಸೇರ್ಸಿದ್ರೆ ಜಾಮೀನು ಸಿಗೋದು ಕೂಡ ಡೌಟ್ ಆಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಏನೋ ಕೆಲವೊಂದು ಬಾರಿ ಅಂತಂದ್ರೆ ಮಹಿಳೆಯರನ್ನ ಒತ್ತಾಯಪೂರ್ವಕವಾಗಿ ಬಳಸ್ಕೊಂಡು ತದನಂತರ ಅವ್ರಿಗೆ ಹರಾಸ್ಮೆಂಟ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಪ್ರಕರಣಗಳ ಸಂದರ್ಭದಲ್ಲಿ ಯಾರಿಗೂ ಕೂಡ ಬೇಲ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಆದ್ರೆ ಕಾದ್ ನೋಡ್ಬೇಕಾಗಿದೆ ಕೋರ್ಟ್ ಇದಕ್ಕೆ ಸಮ್ಮತಿ ಕೊಡುತ್ತಾ ಇಲ್ವಾ ಅಂತ. ಇನ್ನು ಹೀಗಾಗಿ ತಂದೆ ಮಗನಿಗೂ ಕೂಡ ಇಬ್ಬರಿಗೂ ಸಂಕಷ್ಟ ಕೂಡ ಶುರುವಾಗಿರುವಂತದ್ದು. ಅದು ಕೋರ್ಟ್ ವಿವೇಚನೆಗೂ ಕೂಡ ಬಿಟ್ಟಿದ್ದು.
ಸದ್ಯಕ್ಕೆ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅದ್ರ ಜಡ್ಜ್ ಮುಖಾಂತರವಾಗಿ ಅದು ನಿರ್ಧಾರ ಪ್ರಕಟವಾಗಬೇಕಾಗುತ್ತೆ. ಸದ್ಯಕ್ಕೆ ಓಕೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು FIR ಕೂಡ ದಾಖಲಾಗಿರುವಂತದ್ದು. ಅದು ಕೂಡ CID ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ 2ನೇ FIR ಕೂಡ ದಾಖಲಾಗಿರುವಂತದ್ದು. ಅದರಲ್ಲೂ ಕೂಡ FIR ನಲ್ಲಿರುವಂತಹ ದಾಖಲಿಸಿರುವಂತಹ ಸೆಕ್ಷನ್ಗಳನ್ನ ನಾವು ಗಮನಿಸಬೇಕಾಗುತ್ತದೆ. 376 ಅಂತಂದ್ರೆ 376(2)N ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡ್ರೆ ಪದೇ ಪದೇ ಅಂತಂದ್ರೆ ಒಬ್ಬ ಮಹಿಳೆಯ ಮೇಲೆ ಅನೇಕ ಬಾರಿ ಅತ್ಯಾಚಾರ ಮಾಡಿರುವಂತಹ ಪ್ರಕರಣಗಳು, ಅಂತಂದ್ರೆ ಅತ್ಯಾಚಾರ ಆರೋಪ ಪ್ರಕರಣಗಳನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ಬೇಕಾಗತ್ತೆ. ಇನ್ನು 354(A)(1) ಈ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿರುವಂತದ್ದು. ಅದು ಕೂಡ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಹಲವಾರು ಮಹಿಳೆಯರ ಮೇಲೆ ಅಂತ. ಇನ್ನೊಂದು 354(B) ಈ ಒಂದು ಲೈಂಗಿಕ ಕ್ರಿಯೆ ಉದ್ದೇಶದಿಂದ ಮಹಿಳೆಯರ ಮೇಲೆ ಆಕ್ರಮಣ ಮಾಡಿ ಮತ್ತು ಅವರ ಒಂದು ಬಲದ ಮೇಲೆ ಅಂತಂದ್ರೆ ಕ್ರಿಮಿನಲ್ ಬಲದ ಮೇಲೆ ಬಳಕೆ ಮಾಡುವಂತಹ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಇನ್ನು 354(C) ಸಂತ್ರಸ್ತರ ಚಿತ್ರಗಳನ್ನ ಅಂತಂದ್ರೆ ಈ ಖಾಸಗಿ ದೃಶ್ಯಾವಳಿಗಳನ್ನ ಮೊಬೈಲ್ ನಲ್ಲಿ ಆಗಿರಬಹುದು, ಕ್ಯಾಮ್ರಾದಲ್ಲಿ ಆಗಿರಬಹುದು, ಯಾವುದೇ ಒಂದು ಸಾಧನದ ಮುಖಾಂತರ ಸೆರೆ ಹಿಡಿದುಕೊಂಡು ಅದನ್ನ ವೈರಲ್ ಮಾಡುವಂಥದ್ದು ಮತ್ತು ಪ್ರಸಾರ ಮಾಡುವಂಥದ್ದನ್ನು ಕೂಡ ಆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಪ್ರಕರಣವನ್ನು ಕೂಡ ಈ ಒಂದು ಸೆಕ್ಷನ್ಗಳನ್ನ ಸೇರಿಸಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಲೇಬೇಕು ಅಂತ SIT ಈಗ ನಿರ್ಧಾರವನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ತಕ್ಷಣವೇ ಅವರನ್ನ ಕೂಡಲೇ ಬಂಧನ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಈಗ SIT ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂಧನ ಬಹುತೇಕ ಖಚಿತವಾಗಿರುವಂಥದ್ದು. ಯಾಕಂತಂದ್ರೆ ಈ ಲುಕ್ಔಟ್ ನೋಟಿಸ್ ಅನ್ನ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಿಗೂ ಕೂಡ ಕಳಿಸಲಾಗಿರುವಂಥದ್ದು. ಅಕಸ್ಮಾತ್ ಆಗಿ ಏನಾದ್ರು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ತಕ್ಷಣವೇ ಅವರನ್ನ ಲಾಕ್ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಅವರನ್ನ ಲಾಕ್ ಮಾಡಿಕೊಂಡು SIT ಯಾವುದೇ ಒಬ್ಬ ಅಧಿಕಾರಿಗಳು ಅಂತಂದ್ರೆ ಏರ್ಪೋರ್ಟ್ ನಲ್ಲಿ ಕಾರ್ಯನಿರ್ವಹಿಸಿದಂತಹ ಭದ್ರತಾ ಸಿಬ್ಬಂದಿಗೂ ಕೂಡ ಅವಕಾಶ ಇರುತ್ತೆ. ತಕ್ಷಣಕ್ಕೆ ಅವರನ್ನ ವಶಪಡಿಸಿಕೊಂಡು SIT ವಶಕ್ಕೆ ನೀಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಮುಂದುವರಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರೇನಿದ್ದಾರೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳ್ಕೊಳ್ತಾ ಇದ್ರು ಕೂಡ ಇನ್ನೂ ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ. ಇಷ್ಟೊಂದು ಪ್ರಕರಣಗಳು ಯಾರು ಕೂಡ ಇವರನ್ನ ಈ ಮಟ್ಟಕ್ಕೆ ಅಂತಂದ್ರೆ ದೇಶಾದ್ಯಂತ ಸುದ್ದಿ ಮಾಡುವಂತಹ ಒಂದು ದೊಡ್ಡ ಮಟ್ಟದ ಪ್ರಕರಣ ಇದಾದ್ರೂ ಕೂಡ ತಂದೆ ಮಕ್ಕಳು ಎಲ್ಲೋ ಒಂದು ರೀತಿ ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ. SIT ಅಧಿಕಾರಿಗಳ ಮುಂದೆ ಬರೋದಕ್ಕೂ ಮುಂಚೆ ಜಾಮೀನನ್ನ ತೆಗೆದುಕೊಂಡೇ ಬಂದು ಅಂತಂದ್ರೆ ಒಂದು ನಿರೀಕ್ಷಣಾ ಜಾಮೀನು ತೆಗೆದುಕೊಂಡು ಬಂದ್ರೆ SIT ಅಧಿಕಾರಿಗಳು ಕೂಡ ಇವರನ್ನ ಬಂಧನ ಮಾಡದೆ ಹಾಗೆ ಕಳಿಸಬಹುದಾದಂತ ಒಂದು ಪ್ರಕ್ರಿಯೆ ಇರುತ್ತೆ. ಹೀಗಾಗಿ ಕಾನೂನು ತಜ್ಞರ ಸಲಹೆ ಪಡ್ಕೊಂಡು ವಕೀಲರ ಮುಖಾಂತರವಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ತದನಂತರ SIT ಅಧಿಕಾರಿಗಳ ಮುಂದೆ ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತಂದೆ ಮಗ ಇರ್ಬೋದು. ಆದ್ರೆ ಪ್ರಜ್ವಲ್ ರೇವಣ್ಣ ಇನ್ನೂ ವಿದೇಶದಲ್ಲೇ ಇದ್ದಾರೆ. ತಮ್ಮ ವಕೀಲರ ಮುಖಾಂತರವಾಗಿ 1 ವಾರ ಅವರು ಟೈಮ್ ಅನ್ನು ಕೇಳಿದ್ರು. ಆದ್ರೆ SIT ಅದಕ್ಕೂ ಕೂಡ ನಿರಾಕರಣೆ ಮಾಡಿರುವಂತದ್ದು. ಶೀಘ್ರದಲ್ಲೇ ಭಾರತಕ್ಕೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ SIT ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ಸುಳಿವೇ ಇಲ್ಲ. ಹೀಗಾಗಿ ರೇವಣ್ಣ ಏನು ಇವತ್ತು ಏನಾದ್ರೂ ಅಥವಾ ನಾಳೆ ಏನಾದ್ರೂ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಾರ ಅನ್ನೋದನ್ನು ಕೂಡ ಕಾರಣವಾಗಿದೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾರಲ್ಲ ಅದನ್ನ ಕೋರ್ಟ್ ನೀಡುತ್ತಾ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇನ್ನು 376 ಸೆಕ್ಷನ್ ಏನಾದ್ರೂ ಸೇರಿಸಿದ್ರೆ ಜಾಮೀನು ಕೂಡ ಸಿಗೋದಕ್ಕೆ ಅವಕಾಶ ಇರೋದಿಲ್ಲ. ವಿಶ್ವ 376 ಆಧಾರದಲ್ಲೇ ನೋಡೋದಾದ್ರೆ ಆರೋಪ ಸಾಬೀತಾದ್ರೆ ಗರಿಷ್ಠ ಅಂದ್ರೂ 10 ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ಇಂಥ ಒಂದು ಸನ್ನಿವೇಶ. ಬಟ್ ಇಲ್ಲಿ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಜಾಮೀನು ಸಿಗಬಹುದಾದಂತಹ ಸೆಕ್ಷನ್ಗಳನ್ನೇ ಹಾಕಿರೋದ್ರಿಂದಾಗಿ ನಿರೀಕ್ಷಣಾ ಜಾಮೀನಿಗೆ ಅವ್ರು ಯಾಕೆ ಹೋಗಿದ್ದಾರೆ ಅಂತ ಪ್ರಶ್ನೆ ಬರುತ್ತಲ್ವಾ? ದಿವ್ಯ, ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಯಾವುದೇ ಸೆಕ್ಷನ್ಗಳನ್ನ ಜಾಮೀನು ಸಿಗಬಹುದಾದಂತಹ ಸೆಕ್ಷನ್ಗಳನ್ನ ಹಾಕಿದ್ರು ಕೂಡ ಕೋರ್ಟ್ ಮುಖಾಂತರವೇ ಜಾಮೀನನ್ನ ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಜಾಮೀನು ಸಿಗಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಲೇ SIT ಕೂಡ 376 ಒಂದು ಸೆಕ್ಷನ್ ಅನ್ನ ಇದರಲ್ಲಿ ಆಡ್ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಕೆಲಸ ಆಗ್ತಾ ಇರುವಂತದ್ದು. ಹೀಗಾಗಿನೇ ಈ ಒಂದು ಕೇಸ್ ನಿನ್ನೆ ನಿಶ್ಚಿತ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ಏನು ವಿಚಾರಣೆ ಏನಿದೆ ಇವತ್ತು ಮುಂದೂಡಿರೋದ್ರಿಂದ ಅದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಅಕಸ್ಮಾತ್ ಆಗಿ 376 ಸೆಕ್ಷನ್ ಅನ್ನ ಏನಾದ್ರು ಜಾರಿ ಮಾಡಿದ್ರೆ ಖಂಡಿತವಾಗ್ಲೂ ರೇವಣ್ಣ ಅವರಿಗೆ ಬೇಲ್ ಸಿಗೋದಿಲ್ಲ. ಅವರು ಬಂಧನದ ಭೀತಿಯಲ್ಲೂ ಕೂಡ ಇರುವಂತದ್ದು. ಸದ್ಯಕ್ಕೆ ಗತಾಯ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಂಡೇ ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನೋ ಪ್ಲಾನ್ ಅಲ್ಲಿ ರೇವಣ್ಣ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ನಂತರವೇ ಈ ಒಂದು ಪ್ರಕರಣಕ್ಕೆ ರೋಚಕ
ಮೇಜರ್ ಟ್ವಿಸ್ಟ್ ಕೂಡ ಸಿಗುತ್ತೆ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲೇ ರೆಕಾರ್ಡ್ ಆದಂತಹ ವಿಡಿಯೋಗಳು ಅಂತ ಏನ್ ಹೇಳಲಾಗ್ತಾ ಇದೆಯಲ್ಲ, ಆ ಮೊಬೈಲ್ ಕೂಡ ಪ್ರಮುಖವಾದಂತಹ ಸಾಕ್ಷಿ ಆಗ್ಬೇಕಾಗತ್ತೆ. ಹೀಗಾಗಿ ಅದರವರೆಗೂ ಕೂಡ ಕೆಲವೊಂದು ಸಂತ್ರಸ್ತೆಯರ ಹೇಳಿಕೆ ಆಗಿರಬಹುದು, ಮತ್ತೆ ಸಂತ್ರಸ್ತೆಯರನ್ನ ಕರೆಸಿ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತಹ ಕೆಲಸಕ್ಕೆ ಮಾತ್ರ ಈಗ SIT ಮುಂದಾಗ್ತಾ ಇರುವಂತದ್ದು. ಇನ್ನು ಆರೋಪಿಗಳು ವಿಚಾರಣೆಗೆ ಬರದ ಕಾರಣ ಇನ್ನು ಸಂತ್ರಸ್ತೆಯರು ಇವರಿಂದ ಏನು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂದು ಏನು ಆರೋಪ ಮಾಡಲಾಗ್ತಾ ಇದೆಯಲ್ಲ, ಅವರನ್ನ ಸಂಪರ್ಕಿಸುವಂತಹ ಕೆಲಸದಲ್ಲಿ ಈಗ SIT ಇರುವಂತದ್ದು. ಸದ್ಯಕ್ಕೆ ಕೋರ್ಟ್ಗೆ ಯಾವಾಗ ರೇವಣ್ಣ ಅವರು ಅರ್ಜಿ ಸಲ್ಲಿಸ್ತಾರೋ ಈತ SIT ಇದ್ದಲ್ಲೂ ಕೂಡ ಆ ಮನವಿಯನ್ನು ಸಲ್ಲಿಕೆ ಆಗ್ತಾ ಇದೆ. ಕಾದು ನೋಡ್ಬೇಕಾಗಿದೆ ಯಾವ ರೀತಿ ಅಂತ ನಿರ್ಧಾರ ಕೋರ್ಟ್ ಇಂದ ಬರುತ್ತೆ ಅಂತ. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. CID ಸೈಬರ್ ಠಾಣೆಯಲ್ಲಿ 2ನೇ FIR ಕೂಡ ದಾಖಲಾಗಿದೆ. 2ನೇ FIRನಲ್ಲಿ ಪ್ರಜ್ವಲ್ ಮಾತ್ರ ಆರೋಪಿ. ಮತ್ತೊಮ್ಮೆ 2ನೇ FIR ಏನ್ ದಾಖಲಾಗಿದೆ ಅದರಲ್ಲಿ ಪ್ರಜ್ವಲ್ ಮಾತ್ರ ಆರೋಪಿ. ಭಾರತಕ್ಕೆ ಬಂದ ಕೂಡಲೇ ಪ್ರಜ್ವಲ್ ಬಂಧನ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹ 2ನೇ FIR ಸಂಬಂಧ ಬಹುತೇಕ ಬಂಧನವಾಗುವಂತಹ ಸಾಧ್ಯತೆಯೇ ಹೆಚ್ಚು. CID ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಆಗಿರುವಂತಹ 2ನೇ FIR ಇದು. 2ನೇ FIRನಲ್ಲಿ ದಾಖಲಿಸಿರುವಂತಹ ಸೆಕ್ಷನ್ಗಳು ಅಂತ ನೋಡೋದಾದ್ರೆ IPC 376(2)N, 506, 554(A)(1), 354(B), 354(C) ಹಾಗೂ IT ಕಾಯ್ದೆಯಡಿ FIR ದಾಖಲಾಗಿರುವಂಥದ್ದು. ಈ ಸೆಕ್ಷನ್ಗಳ ಆಧಾರದಲ್ಲೇ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಪ್ರಾಥಮಿಕ ಹಂತದ ಬೇಸಿಕ್ ನೋಟಿಸನ್ನು ಕಳುಹಿಸಲಾಗಿದೆ, ಅಂದರೆ ವಿಚಾರಣೆಗೆ ಹಾಜರಾಗಿ ಅಂತ. ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿಲ್ಲ. 2ನೇದಾಗಿ ಲುಕ್ಔಟ್, ಆ ಲುಕ್ಔಟ್ ನೋಟಿಸ್ಗೂ ನೋ ರೆಸ್ಪಾನ್ಸ್. ಬಿಕಾಸ್ ಆತ ವಿದೇಶಕ್ಕೆ ಹಾರಿದ್ದಾರೆ, ಆತನನ್ನು ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳು ನಡೆದರೂ ಕೂಡ ಅದು ಫಲಕಾರಿಯಾಗಿಲ್ಲ. 3ನೇ ತಾರೀಕು ಬರ್ತಾರೆ, ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅನ್ನುವಂಥ ಮಾಹಿತಿ ಇದೆಯಾ ಹೊರತು ಬರ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ, ಈ ರೀತಿಯ ಒಂದು ಪ್ರಶ್ನೆಗಳು. ಇದೆಲ್ಲದರ ನಡುವೆ ಮತ್ತೊಂದು FIR ಕೂಡ ದಾಖಲಾಗಿರುವಂಥದ್ದು. ಇದರ ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ IPC ಸೆಕ್ಷನ್ 376(2)N, 506, 554(A)(1), 554(B), 354(C) ಸೆಕ್ಷನ್ಗಳು ಹಾಗೆಯೇ IT ಕಾಯ್ದೆಯಡಿ FIR ಅನ್ನು ದಾಖಲು ಮಾಡಿರೋದ್ರಿಂದಾಗಿ ಅದರಲ್ಲೂ ನೋಡಿ 376(2)N ಅಂತ ಹೇಳೋದಾದರೆ ಈ ಸೆಕ್ಷನ್ ಆಧಾರದಲ್ಲಿ ಮಹಿಳೆಯ ಮೇಲೆ ಬೆದರಿಸಿ ನಿರಂತರ ಅತ್ಯಾಚಾರ ನಡೆಸೋದನ್ನು ದಾಖಲಿಸಲಾಗುತ್ತೆ. ಸೊ ಇದು ಸಾಬೀತಾದರೆ ಕನಿಷ್ಠ 10 ವರ್ಷ ಜೈಲಿಗೆ ಹೋಗಬೇಕಾಗತ್ತೆ ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಈ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿರೋದ್ರಿಂದಾಗಿ ಮುಲಾಜೆ ಇಲ್ಲ. ಬರ್ತಾ ಇದ್ದಂತೆಯೇ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ, ಅರೆಸ್ಟ್ ಮಾಡಲಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಆಯ್ಕೆ ಭಾರತಕ್ಕೆ ಬರೋದು ಮಾತ್ರ, ಸೊ ವಿಚಾರಣೆಯನ್ನು ಎದುರಿಸೋದು ಮಾತ್ರ. ಪ್ರಾಥಮಿಕ ಹಂತದ ಬೇಸಿಕ್ ನೋಟಿಸ್ಗಳಿಗೆ ಸರಿಯಾದಂಥ ಸ್ಪಂದನೆ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಬಹಳ ಗಂಭೀರವಾದಂಥ ವಿಚಾರ. ನೋಡಿ, ಯಾವುದೇ ಅನಾರೋಗ್ಯದ ಕಾರಣ ಇತ್ತು ಅಂತ ಹೇಳಿದ್ರೆ 2 ದಿವಸ ಪರ್ಮಿಷನ್ ತಗೊಂಡು ಅಟ್ಲೀಸ್ಟ್ ನೆಕ್ಸ್ಟ್ ಆದರೂ ವಿಚಾರಣೆಗೆ ಹಾಜರಬೇಕಾಗತ್ತೆ. ಆದರೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಕರಣ 26ನೇ ತಾರೀಕು ಚುನಾವಣೆಯಲ್ಲಿ ವೋಟ್ ಮಾಡಿ ಹೋದಂಥ ಮನುಷ್ಯ ಇವತ್ತಿನವರೆಗೂ ಕೂಡ ನಾಪತ್ತೆ. ಯಾವುದೇ ರೀತಿಯ ಕ್ಲೂ ಕೂಡ ಇಲ್ಲ. ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯೇ ಹೊರತು ಆತ ಭಾರತಕ್ಕೆ ಯಾವಾಗ ಬರ್ಬೋದು, ವಿಚಾರಣೆಯನ್ನು ಎದುರಿಸ್ತಾರಾ ಇಲ್ವಾ, ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ದಿರೋದ್ರಿಂದಾಗಿ ಈಗ FIR ಆಧಾರದಲ್ಲೇ ಈತನನ್ನು ಬಂಧಿಸುವಂಥ ಸಾಧ್ಯತೆ ಹೆಚ್ಚಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.